ವೀಕ್ಷಕರೇ, ನಮಗೆ ಮೇಲಿನ ಮೇಲೆ ಬರುವಂಥ ಒಂದು ಪ್ರಶ್ನೆ ಅಂತಂದರೆ, ಈ ಮನೆಯನ್ನು 5 ಮೂಲೆಯಾಗಿ ಕಟ್ಟಬಹುದಾ? ಈ 5 ಮೂಲೆ ಅಂತಂದರೆ ಏನು? ಯಾವಾಗ ಮನೆ 5 ಮೂಲೆ ಆಗುತ್ತೆ ಮತ್ತು ಅದು ಏನು ನಮಗೆ ಅಶುಭವನ್ನು ಕೊಡುತ್ತೋ ಅಥವಾ ಶುಭವನ್ನು ಕೊಡುತ್ತೋ? ನಾವು ಯಾವ ಭಾಗದಲ್ಲಿ ಮನೆಯನ್ನು ಕಟ್ ಮಾಡಿದ್ರೆ ತುಂಬ ದೋಷ ಬರುತ್ತೆ? ಇದೆಲ್ಲ ವಿಷಯವನ್ನು ಇವತ್ತು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಜ್ಯೋತಿಷ್ಯ ವಿಷಯ ಕೂಡ ಇದೆ, ವಾಸ್ತು ವಿಷಯಗಳನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕುಜದೋಷ, ಕುಂಭವಿವಾಹ, ಸರ್ಪದೋಷ, ಮನೆಗೆ ಸಂಬಂಧಪಟ್ಟಂಥ ಆಯ ಮತ್ತು ಈ ವಾಸ್ತುವಿನಲ್ಲಿ ಯಾವ ಸ್ಥಾನದಲ್ಲಿ ಯಾವ ಯಾವ ವಿಷಯ ಇರಬೇಕು ಅಂತ ಅನ್ನೋದನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೋಡಿ, ಇವತ್ತಿನ ವಿಷಯ ಅಂತಂದರೆ 5 ಮೂಲೆ. ಅಂದರೆ ಒಂದು ಮನೆ, ನಾನು ಯಾವಾಗಲೂ ಹೇಳಿದೆವು, ನಾವು ಮನೆ ಕಟ್ಟಬೇಕಾಯಿತು ಅಂತಂದರೆ ಒಂದು ಚತುರಸ್ರ ಅಂತಂದರೆ ಚೌಕಾಗಿರಬೇಕು ಅಥವಾ ಆಯತಾಕಾರವಾಗಿ ಪೂರ್ತಿಯಾಗಿ ಇರತಕ್ಕದ್ದು. ಈ ರೀತಿಯಾಗಿ ಇದನ್ನು ಬಿಟ್ಟರೆ ಇಲ್ಲಿ ನಾನು ಈಗ ತೋರಿಸಿದೆ ನೋಡಿ, ಎಲ್ಲಾದರೂ ನಾವು ಕಟ್ ಮಾಡಿಕೊಂಡ್ರೆ ಗೊತ್ತಾಯ್ತಾ? ಇದನ್ನು ಸ್ಪೆಷಲಾಗಿ ನಾನು ಯಾಕೆ ಅಂತ ಅನ್ನೋದನ್ನು ಕೂಡ ಹೇಳ್ತೇನೆ. ಹಾಗೆ ಕಟ್ ಮಾಡಿಕೊಂಡಾಗ ಮನೆ ನಮ್ಮದು 5 ಮೂಲೆ ಆಗುತ್ತೆ. 5 ಮೂಲೆ ಅಂತಂದರೆ ಯಾವ ರೀತಿಯಾಗಿ ನೋಡಿ ತೋರಿಸ್ತೇನೆ ನಾನು. ಕಾರ್ನರ್ ಮೂಲೆ ಅಂತಂದರೆ ಕಾರ್ನರ್ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಬೇಕಾದ್ರೆ ನೀವು ಇಲ್ಲಿ ಒಂದು ಕಾರ್ನರ್ ಆಯಿತು. ದಿಸ್ ಈಸ್ ಅ ಸೆಕೆಂಡ್ ಕಾರ್ನರ್. ಇದು 3 ಸಾರಿ ಇದಲ್ಲ, ಇದು ಒಳಗಡೆ ಆಗುತ್ತೆ. ಇದು ಸೆಕೆಂಡ್ ಕಾರ್ನರ್, ಇದು 3, ಇದು 4, ಇದು 5. ನೋಡಿ, ಹೊರಗಡೆ ನೋಡಿದಾಗ ಒಟ್ಟು ನಮಗೆ 5 ಮೂಲೆ ಕಾಣಿಸುತ್ತೆ. ಇದಕ್ಕೆ ನಾವು 5 ಮೂಲೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಾವು ಒಂದು ಸ್ವಲ್ಪ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಪೂರ್ವ ದಿಕ್ಕು ಈಶಾನ್ಯ ಭಾಗದಲ್ಲಿ ಮೇನ್ ಡೋರ್ ಇಲ್ಲಿ ಮಾಡಿಕೊಂಡಾಗ ಪೂರ್ವಕ್ಕೆ ಮುಖ ಮಾಡಿ ಈಶಾನ್ಯದಲ್ಲಿ ಮಾಡಿಕೊಂಡಾಗ ಮನೆ ಎದುರುಗಡೆ ಒಂದಷ್ಟು ನಾವು ಈ ಅಲಂಕಾರಕ್ಕಾಗಿ ಒಂದಷ್ಟು ಸ್ಪೇಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದಷ್ಟು ಗ್ರಿಲ್ ಅದೇನಾದರೂ ಕೂಡಿಸ್ಕೊಳ್ತೇವೆ, ಹೌದಾ? ಅಥವಾ ಇಲ್ಲಿ ಸ್ಲ್ಯಾಪ್ ಇರುತ್ತೆ, ಸ್ಲ್ಯಾಪ್ ಇಲ್ಲಿವರೆಗೆ ಬಂದಿರುತ್ತೆ. ಆದರೆ ಇಲ್ಲಿ ಎದುರುಗಡೆ ನಾವು ಸ್ವಲ್ಪ ಟೈಲ್ಸ್ ಹಚ್ಕೊಂಡು ಅಥವಾ ಮನೆಗೆ ಒಂದು ಸ್ವಲ್ಪ ಲುಕ್ ಬರಬೇಕು ಅಂತ ಹೇಳಿಬಿಟ್ಟು ಈ ಭಾಗವನ್ನು ಕಟ್ ಮಾಡಿಕೊಂಡು ಇದನ್ನು ಒಳಗಡೆ ತೊಗೊಂಡಿರ್ತೇವೆ ನಾವು. ಸೊ ಹೀಗೆ ಮಾಡೋದು ಖಂಡಿತವಾಗಿಯೂ ತಪ್ಪು ವಾಸ್ತು ಪ್ರಕಾರ. ನಾನು ಹೇಳಿದ್ನಲ್ಲ, ಇದು 5 ಮೂಲೆಯನ್ನು ತೋರಿಸುತ್ತೆ. ಈ 5 ಪ್ರಕಾರದ ಮೂಲೆ ಇದ್ದಾಗ ಮನೆಗೆ ಖಂಡಿತವಾಗಿಯೂ ವಾಸ್ತುವಿಗೆ ಒಳ್ಳೆಯದಾಗೋದಿಲ್ಲ. ಅಲ್ಲಿ ಯಾವಾಗಲೂ ಅಶಾಂತಿ, ಅನಾರೋಗ್ಯ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ತೊಂದರೆ ಖಂಡಿತವಾಗಿಯೂ ಆಗುತ್ತೆ. ಹಾಗಾಗಿ ಹೀಗೇನಾದರೂ ಇತ್ತು ಅಂತಂದರೆ ಇದನ್ನು ಖಂಡಿತವಾಗಿಯೂ ಅಲಂಕಾರಕ್ಕೆ ವಿಷಯವನ್ನು ಮಾಡಿಕೊಳ್ಳದೆ ಈ ಭಾಗವನ್ನು ಸೇರಿಸ್ಕೊಳ್ಳಿ. ಹಾಗೆ ಸೇರಿಸ್ಕೊಂಡಾಗ ಖಂಡಿತವಾಗಿಯೂ ಕೇವಲ ಗ್ರಿಲ್ ಮಾತ್ರ ಕೂಡಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟು ನಾನು ಇದನ್ನು ಜೋಡಿಸ್ಕೊಂಡ್ಬಿಟ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಕಂಪ್ಲೀಟಾಗಿ ನಿಮ್ಮ ಗೋಡೆ ಇಲ್ಲಿವರೆಗೆ ಬರಬೇಕು. ಇಲ್ಲಿವರೆಗೆ ಬಂದುಬಿಟ್ಟು ಇದನ್ನು ಸೇರಿಸಿದಾಗ ಮೂಲೆ ಕರೆಕ್ಟಾಗಿ ಇದು ಆಯತಾಕಾರ ರೆಕ್ಟ್ಯಾಂಗಲ್ ಆಗಿರಬೇಕು ಅಥವಾ ಸ್ಕ್ವೇರ್ ಆಗಿರಬೇಕು, ಆ ತರಹ ಇರಬೇಕು. ಹಾಗಾಗಿ ಮನೆಯಲ್ಲಿ ನೀವೇನಾದರೂ ಈ ತರಹ ಫಾಲ್ಟ್ ಮಾಡಿದರೆ ಖಂಡಿತವಾಗಿಯೂ ಸರಿಪಡಿಸ್ಕೊಳ್ಳಿ. ಒಂದು ವೇಳೆ ಈ ಭಾಗದಲ್ಲಿ ಏನಾದರೂ ಮಾಡಿಕೊಂಡಿದ್ದರೆ ಸ್ವಲ್ಪ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಮತ್ತೆ ಯಾವುದಾದ್ರೂ ಬೇರೆ ಭಾಗದಲ್ಲಂತೂ ಮಾಡ್ಕೊಂಡಿದ್ದರೆ ಖಂಡಿತವಾಗಿಯೂ ನಿಮಗೆ ಇಮ್ಮಿಡಿಯೇಟಾಗಿ ಇದರ ಒಂದು ಪ್ರಭಾವ ಅಂತಂದರೆ ಇದರ ಒಂದು ಪರಿಣಾಮ ನಿಮ್ಮ ಮೇಲೆ ಖಂಡಿತವಾಗಿ ಆಗುತ್ತೆ. ಅದರಲ್ಲೂ ನೀವು ನೈಋತ್ಯ ಮೂಲೆಯನ್ನು ಏನಾದರೂ ಕಟ್ ಮಾಡಿಕೊಂಡಿದ್ರೆ ಇದು ಬಹಳ ಅನಿಷ್ಟ, ಯಜಮಾನನ ಜೀವಕ್ಕೆ ಅಪಾಯವನ್ನು ತರುವಂಥ ಭಾಗ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಆಗಲೇ ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ಈ ನೈಋತ್ಯ ಭಾಗದಲ್ಲಿ ನೀವೇನನ್ನೂ ಮಾಡಬಾರ್ದು. ಈ ಭಾಗವನ್ನು ವೃದ್ಧಿ ಮಾಡೋದು ಅಂತಂದರೆ ಹೊರಗಡೆ ಹಾಯಿಸೋದಾಗಲಿ, ಎಲ್ಲಾದರೂ ಈ ಭಾಗವನ್ನು ಹೊರಗಡೆ ಹಾಯಿಸೋದಾಗಲಿ ಅಥವಾ ಒಳಗಡೆ ಕಟ್ ಮಾಡೋದಾಗಲಿ, ಇದು ಯಾವ ಕೆಲಸವನ್ನು ನಾವು ನೈಋತ್ಯ ಭಾಗದಲ್ಲಿ ಮಾಡತಕ್ಕದ್ದಲ್ಲ. ನೈಋತ್ಯ ಸೇಮ್ ಆಗಿ ಈ ಒಂದೇ ಲೆವೆಲ್ನಲ್ಲಿ ಒಂದೇ ಭಾಗದಲ್ಲಿ ಇರತಕ್ಕದ್ದು. ಹಾಗಿದ್ದಾಗ ಮಾತ್ರ ವಾಸ್ತವಿಗೆ ಒಳ್ಳೆಯದಾಗುತ್ತೆ. ಹೀಗೇನಾದರೂ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಖಂಡಿತವಾಗಿಯೂ ಅದನ್ನು ಸರಿಪಡಿಸ್ಕೊಳ್ಳಿ. ನಿಮಗೇನಾದರೂ